ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬೆಳಗಾವಿ ರಾಯಣ್ಣನ ಜನ್ಮಭೂಮಿ, ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ. ಬೆಳಗಾವಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದೆ. ಯಾವ MES ಪುಂಡಹಟಿಕೆ, MES ಮರಾಠಿಗರ ಗುಂಡ ವರ್ತನೆ ಇದನ್ನೆಲ್ಲ ಬಗ್ಗು ಬಡ್ದು ಇವತ್ತು ನಿಂತಿದೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ಮೊನ್ನೆ ನಡೆದಂಥ ಬೆಳಗಾವಿಯಲ್ಲಿ ಒಬ್ಬ ಬಸ್ಸು ಕಂಡಕ್ಟರ್ ಮೇಲೆ ಕೆಲವು ಮರಾಠಿ ಪುಂಡ್ರು ಗೂಂಡಾಗಳು ಅಲ್ಲೇ ಮಾಡ್ತಾರೆ. ಕನ್ನಡ ಮಾತಾಡಿದ್ದಕ್ಕೆ ಮರಾಠಿ ಮಾತಾಡು ಅಂತ ಹೇಳಿ ಆ ಕಂಡಕ್ಟರ್ ಮೇಲೆ MES ಮತ್ತು ಮರಾಠಿ ಗೂಂಡಗಳು ಅಲ್ಲೇ ಮಾಡ್ತಾರೆ, ಜೀವ ಬೆದರಿಕೆ ಹಾಕ್ತಾರೆ. ಇನ್ನು ಮೇಲೆ ಮರಾಠಿನೇ ಮಾತಾಡಬೇಕು ಅಂತೇಳಿ. ಇಂಥ ಗೂಂಡಾಗಳನ್ನು, ಇಂಥ ಮರಾಠಿ ದ್ರೋಹಿಗಳನ್ನು ನಾನು ಭಾರಿ ವರ್ಷಗಳಿಂದ ನೋಡಿದ್ದೀನಿ. ಯಾವ ಬೆಳಗಾವಿಯಲ್ಲಿ 7 ಜನ MES ಗುಂಡಗಳು ಗೆದ್ದು ಬರ್ತಾ ಇದ್ರು ಶಾಸಕರಾಗಿ, ಯಾವ ಬೆಳಗಾವಿಯ ಮಹಾನಗರ ಪಾಲಿಕೆ MES ಗುಂಡಾಗಳ ಕೈಯಲ್ಲಿತ್ತೋ, ಯಾವ ಬೆಳಗಾವಿಯಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಗಳು ಅವ್ರ ಕೈಯಲ್ಲಿತ್ತು, ಯಾವ ಬೆಳಗಾವಿಯಲ್ಲಿ ಕನ್ನಡದ ಬಾವುಟವನ್ನು ಆರಿಸಲಿಕ್ಕೆ ಕಷ್ಟ ಅನ್ನೋ ಒಂದು ಕಾಲ ಇತ್ತು, ಅಂಥ ಎಲ್ಲ ಮಹಾರಾಷ್ಟ್ರದ ಗೂಂಡಾಗಳನ್ನು 1,72,000 ಟ್ರಿಪ್ಸು ಪ್ರತಿದಿನ ಇರುತ್ತೆ. ಎಷ್ಟು? ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1,72,000 ಟ್ರಿಪ್ಸ್ ಇರುತ್ತೆ. ಸುಮಾರು 65 ವರ್ಷದಿಂದ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದೆ. ಯಾವ ವರ್ಷದಲ್ಲಾಗಲಿ ಅಥವಾ ಯಾವುದೇ ಟ್ರಿಪ್ಪಲ್ಲಾಗಲಿ ಕೂಡ ಈ ರೀತಿಯ ಒಂದು ಕಂಪ್ಲೇಂಟು ನಮ್ಮ ಇಲಾಖೆಯ ನೌಕರರ ಮೇಲೆ ಬಂದಿಲ್ಲ. ಇದುವರೆಗೂ 65 ವರ್ಷದಲ್ಲಿ ಬಂದಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಆ ರೀತಿ ಕೊಟ್ಟಿದ್ದಾರೆ. ಪೊಲೀಸ್ ಆಫೀಸರ್ಸ್ ಮೇಲೆ ಆಕ್ಷನ್ ಆಗಲಿಕ್ಕೆ ಏನಾದರೂ ರೆಕಮೆಂಡ್ ಮಾಡ್ತೀರಾ ಗೌರ್ಮೆಂಟ್ಗೆ? ಅದು ನಮ್ಮ MD ಅವರು ಈಗಾಗಲೇ ಮಾತಾಡಿದ್ದಾರೆ. ಆಮೇಲೆ ಇವರು DIG ಕೂಡ ಮಾತಾಡ್ತಾರೆ. MD ಅವರು ಪರ್ಸನಲ್ಲಾಗಿ ಮಾತಾಡ್ತಾರೆ. ನಾನು ಗೃಹ ಮಂತ್ರಿಗಳ ಹತ್ರ ಮಾತಾಡ್ತೀನಿ. ನಾನು ಗೃಹ ಮಂತ್ರಿಗಳ ಹತ್ರ ಮಾತಾಡ್ತೀನಿ. CM ಅವರಿಗೆ ಘಟನೆ ಬಗ್ಗೆ ಏನಾದರೂ ಗೊತ್ತಿದೆ. ಘಟನೆಯಿಂದ ಮಹಾದೇವನ ಪತ್ನಿ ಶಾಕ್ ಒಳಗಾಗಿದ್ದಾಳೆ. 2-3 ದಿನದಿಂದ ಏನು ಮಾತಾಡ್ತಾ ಇಲ್ಲ ಅಂತ ಅದೇನಾದ್ರು ಮಾಹಿತಿ? ನನಗೆ ಮಾಹಿತಿ ಇಲ್ಲ, ಕೇಳಿ ತಿಳ್ಕೊಂಡೆ. ಆರೋಗ್ಯ ಡಾಕ್ಟರ್ಗಳು ಹೇಳೋ ಪ್ರಕಾರ ಸ್ಥಿರವಾಗಿದೆ, ಏನು ತೊಂದರೆ ಏನಿಲ್ಲ. ಒಂದು 1-2 ಡೇಸ್ ಹಾಸ್ಪಿಟಲ್ ಇಟ್ಕೊಂಡು ಮನೆಗೆ ಕಳಿಸ್ತಾರೆ. ಆಮೇಲೆ ನಮ್ಮ MD ಅವರು ಮತ್ತು ನಮ್ಮ ಲೋಕಲ್ ನಮ್ಮ ಆಫೀಸರ್ಸು ಪ್ರತಿದಿನ ಬಂದು ಅವರ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ. ಅವ್ರಿಗೆ ಮಹಾದೇವ್ಗೆ ಏನಾಗಿದೆ ಅಂದರೆ, ಈ ಗಲಾಟೆ ಆದಮೇಲೆ ಬೇರೆ ಅವರೊಂದು ಕೇಸ್ ಕೊಟ್ಬಿಟ್ರಲ್ಲ, ಆ ಕೇಸ್ ಬಗ್ಗೆ ಅವರು ಸ್ವಲ್ಪ ಚಿಂತೆ ಹಚ್ಕೊಂಡಿದ್ದಾರೆ. ನಮ್ಮ MD ಅವರು, ಕಮಿಷನರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಬೇಕಂತ ಫಾಲ್ಸ್ ಕೇಸ್ ಕೊಟ್ಟಿದ್ದಾರೆ. ಸರ್, ಏನಾಗಿದೆ, CBT ಸುಳೆಮನೆ ಬಸ್ನಲ್ಲಿ ಶುಕ್ರವಾರ ನಡೆದಾಡಲಿಕ್ಕೆ ಜಾಗ ಇರಲ್ಲ. ಅಂಥ ಟೈಮಲ್ಲಿ 90 ಜನ ಇದ್ದರು. ಆ ಪೊಸ್ಕೋ ಕೇಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಪೊಲೀಸರು ಹತ್ರ ಬ್ಲಂಡರ್ ಮಾಡಿ ಪೊಲಿಟಿಕಲ್ ಪ್ರೆಷರ್ ಕಂಪ್ಲೇಂಟ್ ಮಾಡಿದ್ದಾರೆ ಪೊಸ್ಕೋ ಅಂತಿದೆ. ಏನೇ ಕಂಪ್ಲೇಂಟ್ ಮಾಡಲಿ ತನಿಖೆ ಮಾಡ್ತಾರಲ್ಲ. ಅವರು ಅಪಪ್ರಚಾರ ಮಾಡ್ಕೊಂಡು ಹೋಗಲಿ. ಗೃಹಲಕ್ಷ್ಮಿ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀವಿ. ತಾಲೂಕ್ ಪಂಚಾಯತ್ ಮುಖಾಂತರ ಮಾಡಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಮೊನ್ನೆನೇ ನಾನು ತಮಗೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದೀನಿ. ಯಾವುದೇ ಗೃಹಲಕ್ಷ್ಮಿಗಳು ವಿಚಾರ ಮಾಡುವಂಥ ಪ್ರಮೇಯ ಇಲ್ಲ. ಯಾಕಂದರೆ 2,000 ಬರುತ್ತೆ ಅಂತ ತಾವು ಏನೇನೋ ಇದನ್ನು ಮಾಡ್ಕೊಂಡು ಇಟ್ಟಿರ್ತೀರ. ಆ 2,000 ರೂಪಾಯಿ ಉಪಯೋಗವನ್ನು ಯಾವ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನಮ್ಮ ಸರ್ಕಾರ, ನಾವಾಗಲಿ ನಮ್ಮ ಇಲಾಖೆ ಆಗಲಿ ಗೃಹಲಕ್ಷ್ಮಿಯನ್ನು 8 ದಿನ ಅಂತ ಹೇಳಿದ್ದೀನಿ. ಈಗ 2 ದಿನ ಆಗಿದೆ. ಇನ್ನು 8 ದಿನದೊಳಗಡೆ ನಾನು ಬಿಡುಗಡೆ ಮಾಡ್ತೀನಿ.
ನಾನು ಅಧಿವೇಶನೆಗೆ ಹೋಗಬೇಕು ಅಂತ ಇದೆ. ನಾಳೆ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋಕ್ಕೆ ನಾಳೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಡಾಕ್ಟರ್ ಪರ್ಮಿಷನ್ ಕೊಟ್ಟರೆ, ಟ್ರಾವೆಲ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರೆ ನಾನು ಮತ್ತೆ ನನ್ನ ಕರ್ತವ್ಯಕ್ಕೆ 3ನೇ ಬಜೆಟ್ ಅಧಿವೇಶನಕ್ಕೆ ಭಾಗಿಯಾಗಬೇಕು ಅಂತ ನಾನು ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.